ಇನ್ನು ಕಬ್ಬಿಗೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರ ಕಿಚ್ಚು ಮುಂದುವರೆದಿದೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಗುರ್ಲಾಪುರದಲ್ಲಿ 7ನೇ ದಿನವೂ ಕೂಡ ರೈತರ ಅಹೋರಾತ್ರಿ ಧರಣಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ. ಬಾಗಲಕೋಟೆ ನಿಪ್ಪಾಣಿ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ ರೈತರು. 1 ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಅನ್ನುವಂಥದ್ದು ಈ ಮಣ್ಣಿನ ಮಕ್ಕಳ ಆಗ್ರಹ. ರೈತರ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ಟನ್ಗೆ 3,500 ರೂಪಾಯಿ ನಿಗದಿಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 3,200 ರೂಪಾಯಿ ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಆದರೆ ಇದಕ್ಕೆ ಒಪ್ಪಿಗೆ ಇಲ್ಲ. ಪಕ್ಕದ ರಾಜ್ಯಗಳಲ್ಲೆಲ್ಲ ಕೊಡಲಾಗ್ತಾ ಇದೆ, ನಮಗೆ ಯಾಕಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ರೈತರು ಸಹಜವಾಗಿ ಎತ್ತಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಟನ್ಗೆ ದರ ನಿಗದಿಯಾಗಬೇಕು ಅನ್ನುವಂತಹ ಆಗ್ರಹದೊಂದಿಗೆ ರೈತರ ಹೋರಾಟ ಮುಂದುವರೆದಿದೆ. ಜೊತೆಗೆ ರೈತರ ಹೋರಾಟಕ್ಕೆ ನಿನ್ನೆ ಬಿಜೆಪಿಯ ಬೆಂಬಲ ಸಿಕ್ತು. BY ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿಕೊಳ್ಳದೆ ರೈತರ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಎಂದಿದ್ರು, ಅದರಂತೆ ಭಾಗಿಯಾಗಿದ್ದಾರೆ. ನಿನ್ನೆ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾದರು. ರಾತ್ರಿ ಇಡೀ ಬೀದಿಯಲ್ಲೇ ರೈತರ ಜೊತೆಯಲ್ಲೇ ಅಲೆ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಿಗ್ಗೆ ಹೋರಾಟದ ವೇದಿಕೆಯಿಂದ ಗೆಸ್ಟ್ ಹೌಸ್ಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರ ಗೆಸ್ಟ್ ಹೌಸ್ಗೆ ತೆರಳಿದ್ರು BY ವಿಜಯೇಂದ್ರ. ರಾತ್ರಿಡೀ ಧರಣಿಯಲ್ಲಿ ಭಾಗಿಯಾದರು. ಅಹೋರಾತ್ರಿ ಧರಣಿ ಇದು 7 ದಿನಗಳಿಂದ ನಡೀತಾ ಇದೆ. ನಿನ್ನೆ ಬಿಜೆಪಿ ಎಂಟ್ರಿ ಕೊಡ್ತು. ನಮ್ಮ ಸಾಥಿದೆ, ರೈತರ ಆಗ್ರಹಕ್ಕೆ ಸರ್ಕಾರ ಮಣಿಬೇಕು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಜೊತೆಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಒಂದೊಮ್ಮೆ ಸರ್ಕಾರ ಸ್ಪಂದಿಸದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಎಂದಿದ್ರು. ಅದರಂತೆ ನಿನ್ನೆ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ನಂತರ ಬೆಳಗ್ಗೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿರುವಂತಹ ಕಡಾಡಿ ಅವರ ಗೆಸ್ಟ್ ಹೌಸ್ಗೆ ತೆರಳಿದ್ದಾರೆ. ಮತ್ತೆ ಬೆಳಿಗ್ಗೆ 9 ಗಂಟೆಗೆ ಈ ಧರಣಿಯಲ್ಲಿ ಭಾಗಿಯಾಗ್ತಾರೆ. ವೇದಿಕೆಗೆ ಬರಲಿದ್ದಾರೆ ವಿಜಯೇಂದ್ರ. ರೈತರ ಜೊತೆಗೆ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದಿದೆ. ಗುರ್ಲಾಪುರಕ್ಕೆ ಸಚಿವ HK ಪಾಟೀಲ್ ಇವತ್ತು ಭೇಟಿ ಕೊಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ ಸಿಎಂ ಸೂಚನೆಯ ಮೇರೆಗೆ ಸಚಿವ HK ಪಾಟೀಲ್ ಭೇಟಿ ಕೊಡ್ತಾ ಇದ್ದಾರೆ. ರೈತರ ಮನವೊಲಿಸೋದಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ HK ಪಾಟೀಲ್. ಸರ್ಕಾರದ ಪ್ರತಿನಿಧಿಯಾಗಿ ತೆರಳಲಿದ್ದಾರೆ. ಈವರೆಗೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ, ಯಾರು ಮಾತನಾಡಿಸಿರಲಿಲ್ಲ. ಕಿಚ್ಚು ಜೋರಾಯಿತು. ರಾಜಕೀಯ ತಿರುವು ಕೂಡ ಪಡೆದುಕೊಂಡಿದೆ. ಬಿಜೆಪಿ ಅಸ್ತ್ರ ಆಗಿಸ್ಕೊಂಡಿದೆ. ವಿಜೇಂದ್ರ ಭಾಗಿಯಾಗಿದ್ದಾರೆ ರೈತರ ಈ ಹೋರಾಟದಲ್ಲಿ. ಎಚ್ಚೆತ್ತುಕೊಂಡಂತಹ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಈಗ ಸಿಎಂ ಸೂಚನೆಯ ಮೇರೆಗೆ ಸಚಿವರು ಇವತ್ತು ಭೇಟಿಯಾಗ್ತಾ ಇದ್ದಾರೆ. ರೈತರನ್ನ ಧರಣಿ ನಡೀತಾ ಇದ್ದಂತಹ ಜಾಗಕ್ಕೆ ತೆರಳ್ತಾ ಇದ್ದಾರೆ HK ಪಾಟೀಲ್.